ನಮಸ್ಕಾರ ಗೆಳೆಯರೇ, ದ ಡೈಲಿ ಬೈಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಕಳೆದ ವಿಡಿಯೋದಲ್ಲಿ ನಾವು ಸಾವಿನ ನಂತರ ಆತ್ಮವು ಯಮಲೋಕದವರೆಗೆ ಹೇಗೆ ಪ್ರಯಾಣ ಮಾಡುತ್ತೆ, ಯಮದೂತರು ಯಾರು ಅನ್ನೋದನ್ನು ನೋಡಿದ್ವಿ ಅಲ್ವಾ. ಆದರೆ ಅಸಲಿ ಪರೀಕ್ಷೆ ಶುರುವಾಗೋದು ಆ ಕಠಿಣ ದಾರಿಯ ನಂತರ. ಒಮ್ಮೆ ಆತ್ಮವು ಯಮಧರ್ಮನ ದರ್ಬಾರ್ ತಲುಪಿದ ಮೇಲೆ ಅಲ್ಲಿ ಕ್ಷಮೆ ಅನ್ನೋ ಶಬ್ದಕ್ಕೆ ಜಾಗನೇ ಇರಲ್ಲ. ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಯಾರಿಗೂ ತಿಳಿಯದಂತೆ ಮಾಡಿದ ಪಾಪಗಳನ್ನು ಚಿತ್ರಗುಪ್ತ ಎಳೆ ಎಳೆಯಾಗಿ ಓದುವಾಗ ಆತ್ಮಕ್ಕೆ ಪಶ್ಚಾತ್ತಾಪದ ಜ್ವಾಲೆ ಶುರುವಾಗುತ್ತೆ. ಗರುಡ ಪುರಾಣದಲ್ಲಿರೋ ಆ 28 ನರಕಗಳ ಕ್ರೂರ ಶಿಕ್ಷೆ ಕೇಳಿದರೆ ಎಂತಹವರ ಕಣ್ಣಲ್ಲೂ ನೀರು ಬರುತ್ತೆ. ಆ ಕುದಿಯುವ ಎಣ್ಣೆ, ಆ ವಿಷಕಾರಿ ಹಾವುಗಳು, ಆ ಕಬ್ಬಿಣದ ಮುಳ್ಳಿನ ಮರಗಳು, ಇವೆಲ್ಲ ಕೇವಲ ಕತೆಗಳೋ ಅಥವಾ ನಮಗೆ ಕಾದಿರೋ ದಂಡನೆಯೋ? ಇವತ್ತಿನ ವಿಡಿಯೋದಲ್ಲಿ ನರಕದ ಆ ಘೋರ ಶಿಕ್ಷೆಗಳು ಮತ್ತು ಅಲ್ಲಿಂದ ಮುಕ್ತಿ ಸಿಕ್ಕ ಮೇಲೆ ಆತ್ಮವು ಮತ್ತೆ ಮರುಜನ್ಮ ಪಡೆಯೋದು ಹೇಗೆ ಅನ್ನೋ ನಿಗೂಢ ರಹಸ್ಯವನ್ನು ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಈ ವಿಡಿಯೋ ಬರೀ ಮಾಹಿತಿ ಅಲ್ಲ, ಇದು ನಿಮ್ಮ ಜೀವನವನ್ನು ನೋಡೋ ದೃಷ್ಟಿನೇ ಬದಲಾಯಿಸುತ್ತೆ. ಗೆಳೆಯರೇ, ಗರುಡ ಪುರಾಣದ ಪ್ರಕಾರ ನರಕ ಅನ್ನೋದು ಕೇವಲ ಒಂದು ಜಾಗ ಅಲ್ಲ, ಅದು ನಮ್ಮ ಕರ್ಮದ ಪ್ರತಿಫಲ. ಯಾರು ಭೂಮಿ ಮೇಲೆ ಪ್ರಾಣಿಗಳನ್ನು ಹಿಂಸಿಸುತ್ತಾರೋ, ಅವುಗಳನ್ನು ತಮ್ಮ ಮೋಜಿಗೆ ಕೊಂದು ತಿಂತಾರೋ ಅವರನ್ನು ಕುಂಬಿ ಪಾಕಂ ಅನ್ನೋ ನರಕದಲ್ಲಿ ಹಾಕಿ ಕುದಿಯುವ ಎಣ್ಣೆಯ ಬೃಹತ್ ಕೊಪ್ಪರಿಕೆಯಲ್ಲಿ ಕರಿಯಲಾಗುತ್ತೆ. ಆದರೆ ಆಶ್ಚರ್ಯ ಅಂದರೆ ಅಲ್ಲಿ ಆತ್ಮಕ್ಕೆ ಸಾವು ಅನ್ನೋದೇ ಇರಲ್ಲ. ದೇಹ ಸುಟ್ಟು ಹೋದರೂ ಮತ್ತೆ ಸೃಷ್ಟಿಯಾಗಿ ಅದೇ ನೋವನ್ನು ಅನುಭವಿಸಬೇಕು. ಒಮ್ಮೆ ಯೋಚನೆ ಮಾಡಿ, ನೀವು ಭೂಮಿ ಮೇಲೆ ಕೇವಲ 5 ನಿಮಿಷದ ರುಚಿಗಾಗಿ ಎಷ್ಟು ಪ್ರಾಣಿಗಳಿಗೆ ನೋವು ಕೊಟ್ಟಿದ್ದೀರೋ ಅಷ್ಟು ವರ್ಷಗಳ ಕಾಲ ನೀವು ಆ ಎಣ್ಣೆಯಲ್ಲಿ ಬೆಂದು ನರಳಬೇಕು ಅಂತ ಗರುಡ ಪುರಾಣ ಎಚ್ಚರಿಸುತ್ತೆ. ಆ ನೋವಿನ ಕಿರುಚಾಟ ನರಕದ ತುಂಬ ಕೇಳಿಸುತ್ತಿರುತ್ತಂತೆ. ಆತ್ಮ ತನ್ನ ತಪ್ಪನ್ನು ನೆನೆದು ಯಾಕೆ ನಾನು ಹಾಗೆ ಮಾಡಿದೆ ಅಂತ ಗೋಳಾಡುತ್ತೆ. ಆದರೆ ಅಷ್ಟರಲ್ಲಾಗಲೇ ಕಾಲ ಮೀರಿರುತ್ತೆ. ಗರುಡ ಪುರಾಣದ ಪ್ರಕಾರ ಸುಳ್ಳು ಮತ್ತು ಮೋಸಗಾರರಿಗೆ ಸಿಗುವ ಶಿಕ್ಷೆಯ ಬಗ್ಗೆ ನೋಡೋಣ ಬನ್ನಿ. ನಮ್ಮ ಸಮಾಜದಲ್ಲಿ ಸುಳ್ಳು ಹೇಳೋದು, ಮೋಸ ಮಾಡೋದು ತುಂಬ ಈಸಿ ಅಂದ್ಕೊಳ್ತೀವಿ. ಆದರೆ ಯಮಲೋಕದಲ್ಲಿ ಅದಕ್ಕೆ ರೌರವ ನರಕ ಕಾದಿರುತ್ತೆ. ಯಾರು ಸುಳ್ಳು ಸಾಕ್ಷಿ ಹೇಳಿ ನಿರಪರಾಧಿಗಳಿಗೆ ಶಿಕ್ಷೆ ಆಗುವಂತೆ ಮಾಡ್ತಾರೋ ಅಂಥವರನ್ನು ವಿಷಕಾರಿ ಸರ್ಪಗಳ ಮಧ್ಯೆ ಬಿಡಲಾಗುತ್ತೆ. ಸಾವಿರಾರು ಹಾವುಗಳು ಆ ಆತ್ಮವನ್ನು ಕಚ್ಚಿ ನೋವು ನೀಡುತ್ತವೆ. ಅಷ್ಟೇ ಅಲ್ಲ, ಹಿರಿಯರನ್ನು ಮತ್ತು ಗುರುಗಳನ್ನು ಗೌರವಿಸದವರಿಗೆ ಕಾಲಸೂತ್ರಂ ಅನ್ನೋ ನರಕದಲ್ಲಿ ಶಿಕ್ಷೆ ಇದೆ. ಅಲ್ಲಿ ಇಡೀ ನರಕದ ನೆಲ ಬೆಂಕಿಯ ಥರ ಉರಿತಾ ಇರುತ್ತೆ. ಯಮದೂತರು ಆ ಆತ್ಮವನ್ನು ಆ ಬಿಸಿ ನೆಲದ ಮೇಲೆ ಓಡುವಂತೆ ಮಾಡ್ತಾರೆ. ಬದುಕಿದ್ದಾಗ ಗರ್ವದಿಂದ ಮೆರೆದವರು ಅಲ್ಲಿ ತಪ್ಪಿಸಿಕೊಳ್ಳೋಕ್ಕೆ ಜಾಗವಿಲ್ಲದೆ ನೋವಿನಿಂದ ನರಳುತ್ತಾರೆ. ಪ್ರತಿಯೊಂದು ಕ್ರಿಯೆಗೂ ಒಂದು ತಕ್ಕ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಇಷ್ಟೆಲ್ಲ ಶಿಕ್ಷೆ ಅನುಭವಿಸಿದ ಮೇಲೆ ಆತ್ಮದ ಕತೆ ಮುಗಿಯುತ್ತಾ? ಇಲ್ಲ ಗೆಳೆಯರೆ, ಅಲ್ಲಿಂದಲೇ ಮರುಜನ್ಮದ ನಿಗೂಢ ಹಾದಿ ಶುರುವಾಗುತ್ತೆ. ಪಾಪಗಳನ್ನೆಲ್ಲ ಕಳೆದುಕೊಂಡ ಮೇಲೆ ಆತ್ಮವು ಮತ್ತೆ ಭೂಮಿಗೆ ಬರಬೇಕು. ಗರುಡ ಪುರಾಣ ಹೇಳೋ ಪ್ರಕಾರ ಆತ್ಮವು ಮಳೆಯ ಹನಿಯ ಮೂಲಕ ಭೂಮಿಗೆ ಬಂದು ಅಲ್ಲಿಂದ ಆಹಾರದ ಮೂಲಕ ಪುರುಷನ ದೇಹವನ್ನು ಸೇರುತ್ತೆ. ನಂತರ ತಾಯಿಯ ಗರ್ಭ ಸೇರಿ 9 ತಿಂಗಳ ಕಾಲ ಆ ಕತ್ತಲಲ್ಲಿ ತಾನು ಮಾಡಿದ ತಪ್ಪುಗಳನ್ನು ನೆನೆದು ಪಶ್ಚಾತ್ತಾಪ ಪಡುತ್ತೆ ಅಂತೆ. ದೇವರೇ, ನನ್ನನ್ನು ಈ ಕತ್ತಲಿಂದ ಹೊರಗೆ ಬಿಡು, ಈ ಬಾರಿ ನಾನು ಯಾವುದೇ ಪಾಪ ಮಾಡಲ್ಲ, ಬರೀ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಆತ್ಮ ಗರ್ಭದೊಳಗೆ ಪ್ರಾರ್ಥನೆ ಮಾಡುತ್ತೆ ಅಂತೆ. ಆದರೆ ಮಗು ಭೂಮಿಗೆ ಬಂದ ತಕ್ಷಣ ಆ ಎಲ್ಲ ಜ್ಞಾನವನ್ನು ಮರೆತು ಬಿಡುತ್ತೆ. ಮತ್ತೆ ಅದೇ ಮಾಯಾ ಪ್ರಪಂಚದಲ್ಲಿ ಬಿದ್ದು ತಪ್ಪುಗಳನ್ನು ಮಾಡೋಕ್ಕೆ ಶುರು ಮಾಡುತ್ತೆ. ಇದೇ ಪ್ರಕೃತಿಯ ಅತಿ ದೊಡ್ಡ ಚಮತ್ಕಾರ.
ನೋಡಿದ್ರಲ್ಲ ಗೆಳೆಯರೆ, ಗರುಡ ಪುರಾಣದ ಈ 2 ಭಾಗಗಳು ನಮಗೆ ಕಲಿಸೋದು ಒಂದೇ ಪಾಠ. ಸಾವು ಅನ್ನೋದು ಅನಿವಾರ್ಯ, ಆದರೆ ನಾವು ಸತ್ತ ಮೇಲೆ ನಮ್ಮ ಜೊತೆ ಬರೋದು ನಾವು ಈ ಭೂಮಿ ಮೇಲೆ ಇರೋ 4 ದಿನದಲ್ಲಿ ಮಾಡೋ ಒಳ್ಳೆಯ ಕೆಲಸಗಳು ಮಾತ್ರ. ನಮ್ಮ ಹಣ, ಆಸ್ತಿ, ಅಂತಸ್ತು ಯಾವುದು ಯಮಧರ್ಮನ ದರ್ಬಾರ್ನಲ್ಲಿ ನಡೆಯಲ್ಲ. ಅದಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ, ಯಾರ ಮನಸ್ಸಿಗೂ ನೋವು ಕೊಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಈ ಪುರಾಣದ ಸತ್ಯಗಳನ್ನು ಎಲ್ಲರಿಗೂ ತಿಳಿಸಲು ಶೇರ್ ಮಾಡಿ. ನಿಮಗೆ ಇನ್ನೂ ಯಾವ ಪುರಾಣದ ಬಗ್ಗೆ ಇಂತಹ ರೋಚಕ ಮಾಹಿತಿ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಗರುಡ ಪುರಾಣದ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕು ಅಂತ ಅನಿಸಿದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ಅದರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಕೂಡ ನಾನು ವಿಡಿಯೋ ಮಾಡ್ತೀನಿ. ನಮ್ಮ ದ ಡೈಲಿ ಬೈಟ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ರೋಚಕ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಒಳ್ಳೆಯ ಕೆಲಸ ಮಾಡಿ, ಖುಷಿಯಾಗಿರಿ. ಧನ್ಯವಾದಗಳು.